ನನ್ನ ಯಾಕೆ ನೋಡ್ತೀಯಾ? ನಾನು ಬೇಡ ಅಂದ್ರೆ ಹೋಗ್ದಿರ ಇದ್ಬಿಡ್ತೀಯಾ? ಹೋಗೋ. ನನ್ ಗಂಡ ಬಂಗಾರ. ಬನ್ನಿ ಅದ್ಗೆ. ನನ್ ಜೊತೆ ಹೋಗ್ತೀನಿ ಅಂತಂದ್ರೆ ನನ್ನ ತಮ್ಮ ಬೇಡ ಅಂತ ಹೇಳ್ತಾನೇನು? ನೀನ್ ಮತ್ತೆ ನನ್ ಕಣ್ಮುಂದೆ ಅವನನ್ನ ಕೇಳೋದು, ಅವನು ಹೋಗು ಅನ್ನೋದು, ಇದೆಲ್ಲ ಬೇಕೇನೆ? ಆ ಗಣಪತಿ ಮಹಾರಾಜನೇ ಆಶ್ಚರ್ಯ ಪಡೋ ಹಾಗೆ ಈ ದಮಯಂತಿ ಪೂಜೆನ ಮಾಡ್ತಾಳೆ. ಕಲ್ಯಾಣಿ ಹುಟ್ಟಿದ ಮನೆಯವರು ಹೊಟ್ಟೆ ಹುರ್ಕೋತಾರೆ. ಬಾ. ಏನ್ ಚಿಕ್ಕಪ್ಪ, ಅವ್ರನ್ನ ತಡಿಬೋದಲ್ವಾ? ಅಕ್ಷಿ, ಅದೇನೋ ಅಕ್ಕ, ಸಡನ್ ಆಗಿ ಸೀನ್ ಬಂದ್ಬಿಡ್ತು, ತಡಿಯಕ್ ಆಗ್ಲಿಲ್ಲ. ತಡ್ಕೋಬೇಕು ಕಣೋ. ಶುಭ ಅಂತ ಆಚೆ ಹೋಗುವಾಗ ಸೀನ್ತ್ಯಾ? ಅವನೇನಾದ್ರೂ ಬೇಕು ಅಂತ ಸೀನ್ ಇದ್ನಾ? ಪಾಪ ನಮ್ಮತ್ತೆ ಮುಖ್ಯವಾದ ಕೆಲ್ಸದ ಮೇಲೆ ಆಚೆ ಹೋಗ್ತಿರುವಾಗ ಯಾಕೆ ಒಂಟಿ ಸೀನ್ ಹಾಕಿದ್ರಿ ಚಿಕ್ಕಪ್ಪ? ಹೋಗ್ಲಿ ಬಿಡಿ ಅತ್ತೆ, ಸ್ವಲ್ಪ ಹೊತ್ತು ಹಾಕಿ ಕೂತ್ಕೊಂಡು ಹೋಗಿ. ಈಗ ಇಲ್ಲಿ ಕೂತ್ಕೊಂಡು ನೀವು ಮಾಡೋ ಅಲಂಕಾರಗಳನ್ನ, ಇಡೋ ಪ್ರಸಾದನ ನೋಡ್ಕೊಂಡು ಕೂತಿರ್ಬೇಕೇನು? ನನಗ ಅಗತ್ಯ ಏನೂ ಇಲ್ಲ. ನನ್ನ ರೂಮ್ ಒಳಗೆ ಹೋಗಿ ನಾನು ಕೂತ್ಕೋತೀನಿ. ಯಾಕಮ್ಮ, ಯಾಕೆ ಸೀನು ಕೇಳಿದೆ? ನಮ್ಮತ್ತೆ ಇನ್ನೊಂದು ವಿಗ್ರಹನ ಮನೆ ಒಳಗೆ ತರಬಾರ್ದು ಚಿಕ್ಕಪ್ಪ, ಅದು ಮಾವಂಗೂ ಇಷ್ಟ ಇಲ್ಲ. ಅದಕ್ಕೆ ಸೀನ್ದೆ ಅಂತ ನಿಂತ್ಬಿಟ್ರು ಮತ್ತೆ ಹೋಗದೆ ಇರ್ತಾರಾ? ಏನೋ ಸ್ವಲ್ಪ ಹೊತ್ತಲ್ಲೇ ಆ ಗಣೇಶ ನಮ್ಮತ್ತೆ ಮುಂದೆ ಬಂದು ಅವ್ರ ಮನ್ಸನ್ನ ಬದಲಾಯಿಸ್ಬೋದೇನೋ ಚಿಕ್ಕಪ್ಪ? ಗಣೇಶ ಮನ್ಸನ್ನ ಬದಲಾಯಿಸೋದು ಅಂದ್ರೆ ಏನರ್ಥ? ಏನ್ರಿ ನನಗೆ ಅಂತೀರಾ ನೀವು? ನಿಜ ಹೇಳಿ, ನೀವು ಬೇಕು ಅಂತಾನೆ ಸೀನಿದ್ರಿ ಅಲ್ವಾ? ಕಂಡಿಡ್ದ್ಬಿಟ್ಟಿಯಲ್ಲೇ. ನನಗ್ ಗೊತ್ತು. ಹೊಡೆದ್ರ ಮುಖ ಕಿತ್ತೋಗ್ಬೇಕು. ಸೀನ್ ಬಂತು, ಸೀನ್ದೆ ಅಂತ ಹೇಳ್ತಾ ಇದ್ದೀನಿ, ಬೇಕು ಅಂತಾನೆ ಸೀನುದ್ರಿ, ಅದು ಇದು ಅಂತ ಹೇಳ್ತಾ ಇದೀಯಾ? ಏನ್ರಿ, ಮಕ್ಕಳು ತಿರುಗಿ ಬರೋದ್ರೊಳಗೆ ಎಲ್ಲ ಸಿದ್ಧತೆನೂ ಮಾಡಬೇಕು. ನೀವು ಹತ್ರ ಇದ್ದು ಎಲ್ಲ ನೋಡ್ಕೊಳ್ಳಿ. ಅಷ್ಟರಲ್ಲೇ ನಾನು ಅನುಪಮ ಹೋಗಿ ಪ್ರಸಾದ ಸಿದ್ಧ ಮಾಡ್ತೀವಿ. ಬಾಮ್ಮ ಅನುಪಮ. ಚಿನ್ನಿ, ಅಪ್ಪ ನೀನು ಮುಂದುವರ್ಸು. ಶೌರ್ಯ, ನೀನು ಸ್ವಲ್ಪ ಸಹಾಯ ಮಾಡು. ಸರಿ ತಾತ. ಹೌದು, ಬಾಲಾಜಿ ಅಲ್ಲೋದಾ? ಬಾಲಾಜಿ ಹೊರಗೋಗಿದ್ದಾನಪ್ಪ, ಬರ್ತಾನೆ. ಹಾ, ಅಕ್ಷಿ, ಎಲ್ರೂ ಸೇರಿ ಒಂದೇ ವಿಗ್ರಹ ನೀಡೋಣ. ಇರೋದ್ರಲ್ಲೇ ಚೆನ್ನಾಗಿ ಮಾಡೋಣ. ಇಷ್ಟು ಜನ ಹೇಳ್ತಾ ಇದ್ರು ಕೇಳ್ದೇನೆ ಏನ್ ದಮ್ಮು ನಿಂದು? ಈ ಪೂಜೆನ ನೀನ್ 2 ವಿಗ್ರಹ ಇಟ್ಟು ಮಾಡೋ ಅವಶ್ಯಕತೆ ಏನಿದೆ? ನಿಮ್ಮ ಅಪ್ಪ ಅಮ್ಮ ಹೊರಗಡೆ ತೋರಿಸ್ತಾ ಇದ್ರು ಮನ್ಸಲ್ಲಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ಗಣಪತಿ ನನ್ಗೆ ಈ ಪೂಜೆನ ನಿಷ್ಠೆಯಿಂದ ಮಾಡು ಅಂತ ಹೇಳಿದಾನೆ. ಅದಕ್ಕೆ ನನ್ ಪೂಜೆ ನಾನ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ರ ಮಧ್ಯೆ ಕೂತ್ರೆ ನನ್ನ ಗಣಪತಿ ನನ್ಗೆ ಆಶೀರ್ವಾದ ಮಾಡಲ್ಲ. ಅದಕ್ಕೆ ನನ್ನ ವಿಗ್ರಹ ನಾನೇ ಇಟ್ಕೋತೀನಿ, ನಾನೇ ಪೂಜೆ ಮಾಡ್ಕೋತೀನಿ. ನೀವ್ ಹೋಗ್ರಿ. ನೀನ್ ಬದಲಾಗಲ್ವೇ?
ಯಾವಾಗ್ಲೂ ಏನೋ ಒಂದ್ ಜಗಳ ಮಾಡ್ತಾನೆ ಇರ್ಬೇಕು ನಿಂಗೆ. ಹಬ್ಬದ ದಿನ ಕೂಡ ಈ ಬೇರೆ ಬೇರೆ ತರ ಪೂಜೆ ಅಂದ್ರೆ ಏನೇ, ಎಲ್ರು ಸೇರಿ ಮಾಡೋದನ್ನ ಬಿಟ್ಟು. ನೀವ್ ಏನೇ ಹೇಳಿದ್ರು ನನ್ನ ನಿರ್ಧಾರ ಬದ್ಲಾಗಲ್ಲ. ಹೋಗ್ರಿ, ದಯವಿಟ್ಟು ಹೋಗಿ ಇಲ್ಲಿಂದ. ಹಾ, ಹೋಗ್ತೀನಿ. ಏನ್ ನಿನ್ ಮುಂದೆ ಕುರ್ಚಿ ಹಾಕೊಂಡು ಕುತ್ಕೊಂಡು ಮಾತಾಡಕ್ ಬನ್ನ? ಚಿಚಿ, ಸುಮ್ನೆ ಲೇಟ್ ಆಗೋಯ್ತು. ಇಷ್ಟೊತ್ತಿಗೆ ಹೋಗಿ ವಿಗ್ರಹನ ನೋಡಿರ್ತಾ ಇದ್ದೆ. ಪಾಪ ಆ ಗಣಪ ಲೇಟ್ ಆಯ್ತು ಅಂತ ಎಷ್ಟು ಫೀಲ್ ಆಗಿರ್ತಾನೋ. ಈ ಹಬ್ಬಕ್ಕೆ ಖಂಡಿತ ಮಳೆ ಬರುತ್ತೆ. ಮಳೆ ಬರಕ್ಕೂ ಮುಂಚೆ ವಿನಾಯಕನ ತಂದು ಮನೆ ಒಳಗಡೆ ಇಟ್ಕೋಬೇಕು. ಹುಚ್ಚು ಬಾಲಕಿ, ಯಾಕೆ ಈ ಚಿಕ್ಕ ಚಿಕ್ಕ ತಪ್ಪು ಮಾಡ್ತಿದ್ಯಾ? ಏನು ಆ ಹುಚ್ಚು ನೋಟ? ಅನವಶ್ಯಕವಾಗಿ ನಿನ್ನ ಸೋಲಿಗೆ ನೀನೇ ಕಾರಣ ಆಗ್ತಿದ್ಯಾ. ಸ್ವಾಮಿ, ವಕ್ರತುಂಡ ವಿನಾಯಕ, ನೀನೇನ್ ಸ್ವಾಮಿ ಒಂದೊಂದ್ ದಿನ ಒಂದೊಂದ್ ತರ ಕಾಣಿಸ್ತ್ಯಾ? ನಿನ್ನೆ ನೋಡಿದಾಗ ಡೊಳ್ಳು ಹೊಟ್ಟೆ ಗಣಪನ್ ತರ ಕಾಣಿಸ್ದೆ, ಈಗ ನೋಡಿದ್ರೆ ಪುಟ್ಟು ವಿನಾಯಕನ್ ತರ ಕಾಣಿಸ್ತಿದ್ಯಾ? ಏನ್ ನಿನ್ ಲೀಲೆ ಸ್ವಾಮಿ? ಇವತ್ತು ನನ್ನ ಹಬ್ಬ ಅಲ್ವಾ ಬಾಲಕಿ? ಹುಟ್ಟಿದ ದಿನದ ಹಬ್ಬ, ಅದಕ್ಕೆ ಹೀಗೆ ಬಾಲರೂಪದಲ್ಲೇ ಇರ್ತೀನಿ. ನಿನ್ ಕೆಲ್ಸ ಚೆನ್ನಾಗಿದೆ ಸ್ವಾಮಿ. ಬೇಕು ಅಂದ್ರೆ 6 ಅಡಿ, ಇಲ್ಲ ಅಂದ್ರೆ 3 ಅಡಿ, ಹೇಗ್ ಬೇಕೋ ಹಾಗ್ ಬದ್ಲಾಗ್ಬಿಡ್ತೀಯಾ. ನಮಗ್ ಮಾತ್ರ ಆ ಅವಕಾಶನೇ ಇಲ್ಲ. ಹೌದು ಸ್ವಾಮಿ, ನನ್ನೂ ಕೂಡ ನಿಮ್ ಥರನೇ ಚಿಕ್ಕ ಹುಡುಗಿ ಮಾಡ್ಬೋದಲ್ವಾ? ಇಷ್ಟು ವಯಸ್ಸಾಗಿದ್ರು ನಿನ್ ಚೇಷ್ಟನ ತಡ್ಕೊಳಕ್ಕಾಗ್ದೆ ಮನೆಯವರೆಲ್ಲ ಒದ್ದಾಡ್ತಿದಾರೆ. ಇನ್ನು ನೀನು ಬಾಲಕಿ ರೂಪ ಧರಿಸಿದ್ರೆ ಅಷ್ಟೇ ಕತೆ. ಏನ್ ಸ್ವಾಮಿ ನೀವು ಕೂಡ? ನಂಗೆ ಒಂದೇ ಒಂದ್ಸಲ ಸಣ್ಣ ಹುಡುಗಿ ಆಗ್ಬೇಕು ಅನಿಸ್ತಿದೆ. ನನ್ನೂ ಕೂಡ ನಿಮ್ ಥರನೇ ಸಣ್ಣ ಹುಡುಗಿ ಮಾಡಿ ಸ್ವಾಮಿ. ಹಾಗಾಗಲ್ಲ ಬಾಲಕಿ, ನಾನಂದ್ರೆ ದೇವ್ರು. ನಮಗ್ ಯಾವಾಗ ಬೇಕೋ ಆವಾಗ ರೂಪ ಬದಲಾಯಿಸೋ ವರ ಹುಟ್ಟದಾಗಿಂದಾನೇ ಬರುತ್ತೆ. ನಿಮ್ಗೇನೋ ವರ ಇದೆ ಸರಿ, ಆದ್ರೆ ನನಗ್ ವರ ಕೊಡಲ್ವೇನೋ? ದೇವ್ರು ಪ್ರತ್ಯಕ್ಷ ಆಗ್ತಿದ್ ಹಾಗೆ ಏನ್ ಬೇಕೋ ಕೇಳ್ಕೊ ಅಂತಾರೆ. ನಾವ್ ಏನ್ ಕೇಳಿದ್ರು ಕೊಡ್ತಾರಲ್ವಾ? ಆದ್ರೆ ನೀವ್ ಬಂದಾಗಿಂದ ನನ್ನ ಕೇಳಲೂ ಇಲ್ಲ, ನನಗ್ ಕೊಡ್ಲೂ ಇಲ್ಲ. ಕೊನೆ ಪಕ್ಷ ನಾನಾಗಿ ನಾನು ಕೇಳಿದ್ರು ಕೊಡಲ್ವಲ್ಲ ಸ್ವಾಮಿ. ಅಂದಹಾಗೆ ದೇವರು ಪ್ರತ್ಯಕ್ಷ ಆಗಿದ ತಕ್ಷಣ ಕೇಳಿದ್ನ ಕೊಡ್ತಾರೆ ಅಂತ ನಿನಗೆ ಯಾರು ಹೇಳಿದ್ದು ಬಾಲಕಿ? ನನ್ನ ಹಾಗೆ ಬಾಲಕಿ ಬಾಲಕಿ ಅನ್ಬೇಡಿ ಸ್ವಾಮಿ. ನೀನೇ ಬಾಲ ವಿನಾಯಕ ಅಂತದ್ರಲ್ಲಿ ನನ್ನೇ ಬಾಲಕಿ ಬಾಲಕಿ ಅಂತಿದ್ಯಲ್ಲ. ನನ್ನ ವಯಸ್ಸು ಯುಗಗಳು, ಮತ್ತೆ ನಿನ್ನ ವಯಸ್ಸು? ಈ ಪ್ರಪಂಚದಲ್ಲಿ ಇರೋರೆಲ್ಲ ನನಗೆ ಮಕ್ಕಳು ಸಮಾನ. ಅದಕ್ಕೆ ನಾನು ಎಲ್ರೂನು ಬಾಲಕಿ ಬಾಲಕ ಅಂತಾನೆ ಕರಿತೀನಿ. ಈಗೇನ್ ಸ್ವಾಮಿ, ನನ್ನನ್ನ ನಿಮ್ ಹಾಗೆ ಸಣ್ಣವಳನ್ನಾಗ್ ಮಾಡಕ್ ಆಗಲ್ವಾ? ಹಾಗಾಗಲ್ಲ ಬಾಲಕಿ. ಯಾಕಾಗಲ್ಲ ಸ್ವಾಮಿ? ಎಷ್ಟು ಸಿನಿಮಾಗಳಲ್ಲಿ ನೋಡಿದೀನಿ ನಾನು. ಸಣ್ಣ ಮಕ್ಕಳು ಬೇಕು ಅಂದ್ರೆ ಸಣ್ಣ ಮಕ್ಕಳನ್ನ ಮಾಡ್ತಾರೆ, ಹಾವು ಬೇಕು ಅಂದ್ರೆ ಹಾವಾಗಿ ಮಾಡ್ತಾರೆ, ಕಪ್ಪೆ ಆಗ್ಬೇಕು ಅಂದ್ರೆ ಕಪ್ಪೆ ತರ ಮಾಡ್ತಾರೆ. ಹಾಗೆ ನನ್ನೂ ಮಾಡ್ಬೋದಲ್ಲ ಸ್ವಾಮಿ? ಹಾಗಾದ್ರೆ ನಿನ್ನ ಕಪ್ಪೆನೆ ಮಾಡ್ಬಿಡ್ಲಾ? ಚಿಕ್ಕ ಹುಡ್ಗಿನ್ ಮಾಡು ಅಂದ್ರೆ ಕಪ್ಪೆ ಮಾಡ್ತೀನಿ ಅಂತಿದಿರಲ್ಲ ಸ್ವಾಮಿ ನೀವು. ಅದಕ್ಕೆ ಹೇಳು, ಪೂಜೆ ಫಲ ಸಿಗ್ಬೇಕು ಅಂದ್ರೆ ನೀನ್ ಒಬ್ಳೇ ಅಲ್ಲ, ಎಲ್ರ ಜೊತೆ ಸೇರ್ಕೊಂಡ್ ಮಾಡ್ಬೇಕು. ಇಲ್ಲ ಅಂದ್ರೆ ನಿನಗ್ ಫಲ ಸಿಗಲ್ಲ. ಆಗ ಮಾತ್ರ ಪೂಜೆ ಫಲ ಸಿಗೋದು.
ಅದೇನ್ ಸ್ವಾಮಿ, ನಿನ್ಗೋಸ್ಕರನೇ ಅಲ್ವಾ ಬೇರೆ ವಿಗ್ರಹ ಇಟ್ಟು ಈ ಹಬ್ಬ ಮಾಡ್ಬೇಕು ಅಂತ ಅನ್ಕೊಂಡಿರೋದು? ನಿಷ್ಠೆಯಿಂದ ಪೂಜೆ ಮಾಡ್ಬೇಕು ಅಂತ ನೀವೇ ತಾನೇ ಹೇಳಿದ್ದು. ನಾನಾ? ನಿಷ್ಠೆಯಿಂದ ಪೂಜೆ ಮಾಡು ಅಂತ ಹೇಳಿದ್ನೆ ಹೊರತು ಒಂಟಿಯಾಗಲ್ಲ. 10 ಜನ ಜೊತೆ ಇರ್ಬೇಕು. 10 ಜನ ಜೊತೆ ಇದ್ದು ಪೂಜೆ ಮಾಡ್ಬೇಕು. ಎಲ್ರ ಜೊತೆ ಸೇರಿ ನನಗೆ ನೈವೇದ್ಯ ಸಮರ್ಪಿಸಬೇಕು. ನೀನೊಬ್ಳೆ ಪೂಜೆ ಮಾಡಿದ್ರೆ ನಿನ್ನನ್ ಬಿಟ್ರೆ ನಿನ್ ಪಕ್ಕದಲ್ಲಿ ನಿನ್ ಗಂಡ ಕೂಡ ಇರೋದಿಲ್ಲ. ಅದಕ್ಕೆ ನಾನ್ ಹೇಳಿದನ್ ಕೇಳಿ ಅವ್ರ ಜೊತೆಗೆ ಇರು. ನಿನಗೆಲ್ಲ ಒಳ್ಳೇದೇ ಆಗುತ್ತೆ. ಪುಣ್ಯ ಫಲ ಎಲ್ಲ ನಿನಗೆ ಸೇರುತ್ತೆ. ಎಲ್ರು ಸೇರ್ಕೊಂಡ್ ಪೂಜೆ ಮಾಡಿದ್ರು ಪುಣ್ಯನ ನನ್ಗೆ ಕೊಡ್ತೀಯ ಅಲ್ವಾ? ಮತ್ತೆ ನೀನು ನನ್ನ ಪ್ರಿಯ ಭಕ್ತೆ ಅಲ್ವಾ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಮುದ್ದಾಗೆ ಪುಟ್ದಾಗೆ ಸಖತ್ತಾಗಿದ್ಯಾ ಸ್ವಾಮಿ. ನಿಮ್ಮನ್ನ ಒಂದ್ಸಲ ಎತ್ಕೊಳ್ಳೋ ಅಂತ ಭಾಗ್ಯನ ನನ್ಗೆ ಕರುಣಿಸು ಸ್ವಾಮಿ. ಅಮ್ಮ ಅಮ್ಮ, ಪುಟ್ಟ ಬಾ ಈ ಕಡೆ. ಅಮ್ಮ ಅಮ್ಮ, ಅಯ್ಯೋ, ಎಲ್ಲಿ ನನ್ ಗಣಪತಿ? ಎಲ್ಲಿ ನನ್ ಪುಟ್ಟು ಗಣಪ? ಎಲ್ಲಿ? ಅಮ್ಮ ಯಾರಮ್ಮ? ಯಾರು ಅಂತಿದ್ಯಲ್ಲೋ? ನನ್ ದೇವ್ರು, ನನ್ ಗಣಪತಿ, ನನ್ ಮುದ್ದು ಗಣಪ. ಅವ್ನ್ ನನಗ್ ಕಾಣಿಸ್ದ ಕಣೋ. ಅವ್ನ್ ದಿವ್ಯ ವಾಕ್ಯಗಳನ್ನ ನಾನ್ ಕೇಳಿಸ್ಕೊಂಡೆ. ನಿನ್ಗೇನು ಅರ್ಥ ಆಗಲ್ಲ ಬಿಡೋ. ಅದ್ ಹಾಗಲ್ಲ ಆಫೀಸರ್, ಹೋಗೋಣವಾ? ಹೋಗಿ ಗಣೇಶನ್ ತರ್ಬೇಕಲ್ವಾ? ಅತ್ತೆ ಬನ್ನಿ, ನೀವು ಗಣೇಶನ್ ತಗೋಬೇಕು ಅಂತಿದ್ರಲ್ಲ. ಮೋಕ್ಷ, ನೀನ್ ಆಟ ಆಡ್ತಿರೋ? ಆಫೀಸರ್ ಬನ್ನಿ, ನಾವು ಹೋಗೋಣ. ಹಾ. ನಾನ್ ಹೇಳಿದನ್ ಕೇಳಿ ಅವ್ರ ಜೊತೆಗೆ ಇರು. ನಿನಗೆಲ್ಲ ಒಳ್ಳೇದೇ ಆಗುತ್ತೆ. ಪುಣ್ಯ ಫಲ ಎಲ್ಲ ನಿನಗೆ ಸೇರುತ್ತೆ. ಬೇಗ ಮುಗಿಸ್ರೋ. ಏನ್ ನೀವಿನ್ನೂ ಇಲ್ಲೇ ಇದ್ದೀರಾ? ಬೇಗ ಹೋಗಿ. ಯಾವಾಗ ಹೋಗ್ತೀರಾ? ಯಾವಾಗ ವಿಗ್ರಹ ತರ್ತೀರಾ? ಯಾವಾಗ ಪ್ರತಿಷ್ಠಾಪನೆ ಮಾಡ್ತೀರಾ? ಈಗ ಹೊರಟ್ವಿ ಅಜ್ಜಿ. ನೀವಿಲ್ಲೆಲ್ಲ ರೆಡಿ ಮಾಡ್ಕೊಳ್ಳಿ, ಆದಷ್ಟು ಬೇಗ ಬಂದ್ಬಿಡ್ತೀನಿ. ಎಲ್ಲ ಸಿದ್ಧ ಆಗಿದೆ. ನೀವ್ ವಿಗ್ರಹ ತರೋದೊಂದೇ ಬಾಕಿ ಉಳಿದಿರೋದು. ಹೊರಡಿ ಹೊರಡಿ. ವಿಗ್ರಹ ತಂದು ಅಲಂಕಾರ ಮಾಡೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ ಶೌರ್ಯ. ಇನ್ನೂ ತುಂಬಾ ಕೆಲಸಗಳಿವೆ. ನೀವು ಬೇಗ ವಿಗ್ರಹ ತಗೊಂಬನಿ ಹೋಗಿ. ಸರಿ ತಾತ. ಆಫೀಸರ್ ಹೋಗೋಣವಾ? ಹೋಗ್ ಬರ್ತೀವ ಅಜ್ಜಿ. ಬೇಗ ಬಂದ್ಬಿಡಿ. ಸರಿ ಅಜ್ಜಿ. ಏನು, ನೀನ್ ಕೂಡ ಹೋಗ್ತಿದ್ಯಾ? ಹೊರಡದಿದ್ರೆ ಇನ್ನೇನ್ ಮಾಡ್ತಾಳತ್ತೆಮ್ಮ? ಅವಳು ಅನ್ಕೊಂಡಿರೋ ಕೆಲಸನ ಮಾಡದಿದ್ರೆ ಅವಳು ಸುಮ್ಮನೆ ಇರ್ತಾಳೆ ಹೇಗೆ? ಅತ್ತಿಗೆ ಹೋಗೋಣವಾ?
ಎಲ್ಲಿಗೆ ಹೋಗೋದು? ಅದೇನತ್ಗೆ ನೀವೇ ಅಲ್ವಾ ವಿಗ್ರಹ ತರೋದಕ್ ಹೋಗ್ಬೇಕು ಅಂತ ಹೇಳಿದ್ದು? ಇರೋದೇ ನಾವು 10 ಜನ. ಒಂದೇ ಮನೇಲಿ 2 ವಿಗ್ರಹ ಇಟ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಇದೇನೇ ಇದು? ಇಷ್ಟೊತ್ತವರೆಗೂ ನಮ್ ಪೂಜೆ ನಮ್ದು, ನಿಮ್ ಪೂಜೆ ನಿಮ್ದು ಅಂತಿದ್ದೆ. ಇದ್ದಕ್ಕಿದ್ದ ಹಾಗೆ ಮಾತನ್ನೇ ಬದಲಾಯಿಸ್ದಿಯಲ್ಲೇ. ಮಾತೇ ಅಲ್ವೇನಮ್ಮ, ಅದೇ ಬದ್ಲಾಗೋಗತ್ತೆ. ಮನ್ಸೇ ಬದ್ಲಾಗೋವಾಗ ಮಾತು ಬದ್ಲಾಗ್ದೇ ಇರತ್ತಾ? ಆದ್ರೂ ನಿನ್ ಪೂಜೆನೆ ಬೇರೆ, ನನ್ ಪೂಜೆನೆ ಬೇರೆ ಅಂತೀಯಲ್ಲಮ್ಮ. ಏನೋ ನನ್ ದಡ್ಡತನದಿಂದ ಹಾಗೆ ಹೇಳ್ಬಿಟ್ಟೆ. ನಾನ್ ಸಪ್ರೇಟ್ ಆಗಿ ವಿಗ್ರಹ ಇಡೋದು ಯಾಕೆ? ಈ ಮನೆ ನಮ್ದು, ಎಲ್ರೂ ನಮ್ಮವ್ರೆ. ನಾನೊಬ್ಳೆ ಆ ವಿಗ್ರಹನ ಇಟ್ಕೊಂಡು ಪೂಜೆ ಮಾಡಿದ್ರೆ ಅದನ್ನ ನೋಡ್ದವ್ರು ನಗಲ್ವಾ? ಅದಕ್ಕೆ ಎಲ್ರೂ ಸೇರ್ಕೊಂಡು ಈ ಹಬ್ಬನ ಆಚರಿಸೋಣ. ಶೌರ್ಯ, ನಡಿಯೋ ಕಂದ. ವಿಗ್ರಹದ ಜೊತೆಗೆ ಪೂಜೆಗೆ ಬೇಕಾಗಿರೋದನ್ನೆಲ್ಲ ತಂದ್ಬಿಡೋಣ. ಅಂದ್ರೆ ಈಗ ಒಂದೇ ವಿಗ್ರಹ ತರೋದು ಅಷ್ಟೇ ಅಲ್ವಾ ಅತ್ತೆ? ಆವಾಗ್ಲೇ ಹೇಳಿದ ಮಾತುಗಳನ್ನೆಲ್ಲ ಮರ್ತು ಹೋಗು ಅಂತ ಹೇಳದ್ನಲ್ಲ. ಒಂದೇ ಮನೇಲಿ 2 ವಿನಾಯಕರನ್ನ ಎದ್ರು ಬದ್ರು ಇಟ್ರೆ ಪಾಪ ವಿನಾಯಕನ್ಗೂ ಕೂಡ ಸಂಕಟ ಆಗತ್ತೆ. ಅದಕ್ಕೆ ಒಬ್ನೇ ವಿನಾಯಕ, ಎಲ್ರೂ ಒಟ್ಟಿಗೆ ಈ ಹಬ್ಬ ಆಚರಿಸೋಣ. ಆಫೀಸರ್, ಅತ್ತೆ ಕೂಡ ಒಂದೇ ವಿಗ್ರಹ ಸಾಕು ಅಂತಿದ್ದಾರೆ. ಈಗ ನಾವು ಹೋಗೋಣವಾ? ನಾನ್ ರೂಮಿಂದ ಆಚೆ ಬರೋಷ್ಟ್ರಲ್ಲಿ ಏನಾಯ್ತು ನಿನ್ಗೆ? ಇಲ್ಲಿವರೆಗೂ 2 ವಿಗ್ರಹ ಅಂತಿದ್ದೆ, ಇವಾಗ ಒಂದೇ ಸಾಕು ಅಂತಿದ್ಯಾ? ಸ್ವಾಮಿ ನನ್ಗೆ ಆಗಾಗ ಜ್ಞಾನ ಬೋಧೆ ಮಾಡ್ತಾನೆ. ನನ್ನಲ್ಲಿರೋ ಅಜ್ಞಾನನ ತೆಗೆದು ಹೊರಗೆ ಹಾಕ್ತಾ ಇದ್ದಾನೆ. ಯಾವ ಸ್ವಾಮಿ? ನಿಮಗ್ ಗೊತ್ತಿಲ್ಲ ಬಿಡಿ. ಅವನು ನನಗ್ ಮಾತ್ರ ಕಾಣಿಸ್ತಾನೆ, ನನ್ ಜೊತೆ ಮಾತ್ರ ಮಾತಾಡ್ತಾನೆ. ಸರಿ, ಯಾರೊಬ್ರು ಹೇಳಿದ್ರು, ನಿಂಗೆ ಒಳ್ಳೆ ಬುದ್ಧಿ ಬಂತು, ಅಷ್ಟು ಸಾಕು. ಬೇಗ ಹೊರಡಮ್ಮ. ಹೊಸ್ತಿಲ್ ದಾಟಕ್ಕೂ ಮುಂಚೆ ಅವಳ ಮನ್ಸು ಬದಲಾದ್ರೂ ಬದಲಾಗಬಹುದಷ್ಟೇ. ಹಾಗೇನಿಲ್ಲ ರೀ, ಖಂಡಿತ ಮನ್ಸು ಬದಲಾಗಲ್ಲ. ನಡಿ. ಮನೆಯಲ್ಲಿ ಎಲ್ಲರೂ ಒಂದಿಕ್ಕು, ದಮಯಂತಿನೇ ಒಂದಿಕ್ಕು. ಅಷ್ಟು ಋತುಗಳು ಸೇರಿದ್ರೇನೆ ನಮ್ಮ ದಮಯಂತಿ. ಸ್ವಲ್ಪ ಹೊತ್ತು ಚಳಿಗಾಲ ಆಗಿರ್ತಾಳೆ, ಇನ್ನೊಂದು ಹೊತ್ತು ಮಳೆಗಾಲ ಆಗಿರ್ತಾಳೆ, ಇನ್ನೊಂದು ಗಂಟೆ ಹೊತ್ತಿನಲ್ಲಿ ಬೇಸಿಗೆ ಕಾಲ ಆಗ್ಬಿಡ್ತಾಳೆ. ಹೋಗ್ಲಿ ಬಿಡಿ. ಎಲ್ಲಿ 2 ವಿನಾಯಕನ ವಿಗ್ರಹ ತಂದು ಗಲಾಟೆ ಮಾಡ್ತಾಳೆ ಅಂತ ಭಯ ಪಡ್ತಿದ್ದೆ. ಈಗ ನನಗೆ ಸಮಾಧಾನ ಆಯ್ತು. ಮುಂದುವರ್ಸಿ. ಸರ್, ಗಣಪತಿ ಸರ್, 200 ರೂಪಾಯಿ ಸರ್. ಸರ್, ಹೂವು ಫ್ರೆಶ್ ಆಗಿದೆ ಸರ್. ಅಮ್ಮ, ಮಣ್ಣಿನ ಗಣಪತಿ ಅಮ್ಮ, ತಗೊಳ್ಳಿ ಅಮ್ಮ. ಅಮ್ಮ, ಹೂ ಚೆನ್ನಾಗಿದೆ ಅಮ್ಮ. ಅಮ್ಮ, ಹೂ ಫ್ರೆಶ್ ಆಗಿದೆ, ಬನ್ನಿ. ಗಣಪತಿ ಅಮ್ಮ, ಮಣ್ಣಿನ ಗಣಪತಿ ಅಮ್ಮ. ಶೌರ್ಯ, ಇವತ್ತು ಬೆಳಗ್ಗೆನೆ ಈ ದರಿದ್ರ ಮುಖಗಳನ್ನ ನೋಡ್ಬಿಟ್ಟೆ.